ತುಂಬಾ ಈ ತರದ ತುಂಬಾ ಮೆಡಿಕಲ್ ಕ್ಯಾಂಪ್ಗಳನ್ನು ಉಚಿತ ಚಿಕಿತ್ಸಾ ಶಿಬಿರಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಇಂದು ಕೂಡ ಶಿವ ಸೇವಾ ಕಿರೂರು ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಮಠಂ ಇವರ ಸಹಯೋಗದೊಂದಿಗೆ ನಾವು ಉಚಿತ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ಕಮ್ಮಿ ಆಗೋಕ್ಕೆ ತುಂಬಾ ಕಾರಣಗಳಿರ್ತದೆ. ಆದ್ರೆ ಒಂದು ಕಾರಣ, ಅದರಿಂದ ತುಂಬಾ ಜನ ದೃಷ್ಟಿ ಕಳ್ಕೊಂತಿದ್ದಾರೆ ಅಂದ್ರೆ ಅದು ಪೊರೆ ಕಳ್ಕೊಂತಿದ್ದಾರೆ ಅಂತ ಏನ್ ನಾನೀಗ ಪದ ಬಳಸ್ತೆ ಅದನ್ನ ಈಗ ನಾವು ಬದಲಾಯಿಸ್ಬೇಕು. ಯಾಕೆಂದ್ರೆ ನಮ್ಮ ಪೊರೆಯಿಂದ ಏನು ದೃಷ್ಟಿ ಕಡಿಮೆ ಆಗುತ್ತೆ ಅದನ್ನ ನಾವು ಮತ್ತೆ ಸರಿಪಡಿಸ್ಬೋದು. ವಯಸ್ಸಿನ ಪರಿಣಾಮ ನಮ್ಮ ಕಣ್ಣಿನ ಲೆನ್ಸ್ ಅಲ್ಲಿ ಏನು ಬದಲಾವಣೆಗಳಾಗಿರ್ತದೆ ಅದನ್ನ ನಾವು ಪೊರೆ ಅಂತ ಕರಿತೀವಿ. ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮಾತ್ರ ಅವರು ಇವತ್ತು ಡಾಕ್ಟರ್ ಪ್ರೇಮ್ ಚಂದ್ರ ಡಾಕ್ಟರ್ನ ಈ ಕಾರ್ಯಕ್ರಮಕ್ಕೆ ನಮಗೆ ಕಳಿಸಿದ್ದಾರೆ. ಡಾಕ್ಟರ್ ಕೃಷ್ಣ ಪ್ರಸಾದ್ ಗೌಡ್ರು ಅವರಿಗೆ ನಾನು ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ವಹಿಸ್ತಾ ಡಾಕ್ಟರ್ ಪ್ರೇಮ್ ಅವರಿಗೂ ಕೂಡ ನಾನು ನಮ್ಮ ಎಲ್ಲ ಸಂಸ್ಥೆ ಪರವಾಗಿ ನಾನು ಸ್ವಾಗತವನ್ನು ವಹಿಸ್ತೇನೆ. ಡಾಕ್ಟರ್ ಪ್ರೇಮ್ ಇವರಿಗೆ ಶ್ರೀಧರ ಕುಣಿಗರಿವರು ಶಾಲಾ ಹಾಕಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಾರಿ, PR ಶೆಟ್ಟಿ ಇವರಿಗೆ ಶ್ಯಾಮ್ ಪ್ರಕಾಶ್ ಪುಣಿಯವರು ಶಾಲಾ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕುತ್ತಿಗೆ ಇವರಿಗೆ ರವಿರಾಜ್ ಇವರು ಶಾಲು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ರಾಜೇಶ್ ಪುಣಿಯವರಿವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಭರತರಾಜ್ ಪುಣಿಯವರಿಗೆ ಇವರು ಶಾಲು ಹಾಕಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ನಮ್ಮನ್ನು ಉದ್ದೇಶಿಸಿ ಒಂದೆರಡು ಅಂತ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಮತ್ತು ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಏನಿಲ್ಲಿ ಒಂದು ಕ್ಯಾಂಪ್ ನಡೀತಾ ಇದೆ ಅದನ್ನ ಬಹಳಷ್ಟು ಜನ ಸದುಪಯೋಗ ಪಡಿಸ್ಕೊಬೇಕು ಅಂತ ಮೊದಲಾಗಿ ಹೇಳ್ತೀನಿ. ನಾವು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತೆ ಹಾಸ್ಪಿಟಲ್ ತಲಪಾಡಿ ಇಲ್ಲಿಂದ ಬಂದಿದ್ದೇವೆ. ಆಯುರ್ವೇದ ಏನಂದ್ರೆ ಲೈಕ್ ಒಂದು ಮಾತು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಲೈಕ್ ಆಯುರ್ವೇದದಲ್ಲಿ ನಾವು ಮೇನ್ ಆಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ರೋಗ ಬರೋಕ್ಕಿಂತ ಮುಂಚೆ ಅದನ್ನ ಹೇಗೆ ತಡಿಬೇಕಂತೀವಲ್ಲ ಅದೇ ನಮ್ಮ ಆಯುರ್ವೇದದ ಮೂಲ ಉದ್ದೇಶ. ಅಂದ್ರೆ ನಾವು ಇವಾಗ ನಮ್ಮ ಪ್ರತಿನಿತ್ಯದ ಏನೇನು ಆಕ್ಟಿವಿಟಿ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋವರೆಗೂ ಕೂಡ ನಾವು ಹೇಗೆ ಸ್ನಾನ ಮಾಡೋದಾಗಿರ್ಬೋದು, ಹಲ್ಲು ಉಜ್ಜೋದು, ಪ್ರತಿನಿತ್ಯ ಊಟ ಸೇವಿಸೋದು, ಇದೆಲ್ಲದರಿಂದ ಮೂಲಕ ನಾವು ನಮ್ಮ ರೋಗ ಬರದೇ ಇರೋ ಥರ ನಾವು ಕಾಪಾಡ್ಕೊಬೋದು. ಅದೇ ನಮ್ಮ ಆಯುರ್ವೇದದ ಮೂಲ ಉದ್ದೇಶ. ಸೊ ಇಲ್ಲಿಂದ ಆಯುರ್ವೇದದಿಂದ ನಾವು ನಿಮಗೆ ಹೇಳೋದಂದ್ರೆ ಏನಪ್ಪ ಅಂದರೆ, ನೀವು ಲೈಕ್ ರೋಗ ಬರೋದಕ್ಕಿಂತ ಮುಂಚೆ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅನ್ನೋದು ನೀವು ಇದನ್ನ ನಾವು ಆಯುರ್ವೇದದಲ್ಲಿ ಥ್ಯಾಂಕ್ ಯು. ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳನ್ನು ನಾವು ಒದಗಿಸ್ತಾ ಬಂದಿದ್ದೇವೆ. ಆಯುರ್ವೇದ ಹಾಸ್ಪಿಟಲ್ ಮಾತ್ರ ಅಲ್ಲ, ಹಾಸ್ಪಿಟಲ್ ಜೊತೆ ನಾವು ಆಯುರ್ವೇದ ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ 60 ಜನ ಸ್ಟೂಡೆಂಟ್ಸ್ ಈ ಬ್ಯಾಚ್ ಅಲ್ಲಿ ಇದ್ದಾರೆ. ಈಗ ನಾವು ರೀಸೆಂಟ್ ಆಗಿ ನಮ್ಮ 60 ಮಕ್ಕಳು ಡಾಕ್ಟರ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ನಾವು ಇದು ತುಂಬಾ ಈ ತರದ ತುಂಬಾ ಮೆಡಿಕಲ್ ಕ್ಯಾಂಪ್ಗಳನ್ನು ಚಿಕಿತ್ಸಾ ಶಿಬಿರಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಇಂದು ಕೂಡ ಶಿವ ಸೇವಾ ರಿಸರ್ಚ್ ಕಿರೂರು ಜಗದ್ಗುರು ಶ್ರೀ ನಿತ್ಯಾನಂದ ಮಹಾಪೀಠಂ ಇವರ ಸಹಯೋಗದೊಂದಿಗೆ ನಾವು ಉಚಿತ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ. ಥ್ಯಾಂಕ್ ಯು. ವೇದಿಕೆಯಲ್ಲಿ ನನ್ನ ಗಣ್ಯತೆಗೆ ನಮಸ್ಕಾರ ಮಾಡುತ್ತಾ ಮತ್ತು ನನ್ನ ಎದುರಿದ್ದಂತಹ ವಿದ್ಯಾಭಿಮಾನಿಗಳಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲರಿಗೂ ವಂದನೆಯನ್ನು ಮಾಡುತ್ತಾ, ನಮ್ಮ ಶಿವ ಸೇವಾ ವೃಂದ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಮತ್ತು ಮೆಂಬರ್ಸ್ ಕಮಿಟಿಯವರಿಗೆ ಎಲ್ಲರಿಗೂ ನಾನು ಮೊದಲಾಗಿ ಅಭಿನಂದನೆಯನ್ನು ಮಾಡುತ್ತಾ, ಈ ಕಣ್ಣಿನ ಕ್ಯಾಂಪು ಮತ್ತು ಆಯುರ್ವೇದಿಕ ಕ್ಯಾಂಪು ಜಂಟಿಯಾಗಿಟ್ಟು ನಮ್ಮ ಈ ಊರಿನ ಎಲ್ಲ ಜನರಿಗೆ ಬಹಳ ಒಳ್ಳೆಯ ಒಂದು ಸೇವೆಯಾಗಿದೆ. ನಮಗೆ ಇದು ಇನ್ನೂ ಕೂಡ ಇದರ ಪ್ರಯೋಜನವನ್ನು ಪಡೆಯಲು ನಮಗೆ ಇನ್ನೂ ಕೂಡ ಈ ನಮ್ಮ ಕ್ಲಬ್ಬಿನ ಅವರಿಗೆ ಇನ್ನು ಒದಗಿಸಿ ನಮ್ಮ ಜನರಿಗೆ ಬೇಕಾಗಿ ಎಂದು ಹೇಳುತ್ತಾ, ನಾನು ಈ ಶಾಲೆಯಲ್ಲಿ ಕೂಡ ಹಾಗೆ ಎಲ್ಲ ಕ್ಲಬ್ಬಿನ ಅಲ್ಲದೆ ಪಂಚಾಯತಿನಾಗಲಿ ಎಲ್ಲ ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ನಡೆಯುತ್ತಾ ಉಂಟು. ಆದರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ವ್ಯವಸ್ಥಕರು, ಅಧ್ಯಾಪಕರಿಗೂ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಮಾಡುತ್ತಾ, ಇನ್ನು ಮುಂದೆ ಕೂಡ ಎಲ್ಲ ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ನಡೆಯಲಿ. ಶಿವಸೇವಾ ವೃಂದದ ಅವರಿಗೆ ಎಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಅಭಿನಂದನೆಯನ್ನು ಮಾಡುತ್ತಾ ನನ್ನೆರಡು ಮಾತನ್ನೇ ನಾನು ವಿರಾಮ ಮಾಡ್ತೇನೆ. ಜೈ ಹಿಂದ್. ಶ್ರೀ ಶಿವಸೇನಾ ಇವತ್ತಿನ ಈ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಆಸೀನಾದ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದಿಸುತ್ತಾ, ಮುಂಭಾಗದಲ್ಲಿ ಆಸೀನಾದ ಎಲ್ಲ ಭಗವಂತರಿಗೆ ವಂದಿಸುತ್ತಾ, ಇವತ್ತು ಇಲ್ಲಿ ಈ ನೆರೆದಂಥ ಈ ಶಿವಸೇನಾ ವೃಂದ ಕಿಯೂರು ಜಗದ್ಗುರು ನಿತ್ಯಾನಂದ ಯೋಗಾಶ್ರಮ ಮಾಡಿದಂಥ ಈ ಒಂದು ಉಚಿತ ನೇತೃತ್ವದ ಹಾಗೂ ಆಯುರ್ವೇದ ಶಿಬಿರವನ್ನು ಇವತ್ತು ನೆರವೇರಿಸಿದೆ. ಯಾಕೆಂದರೆ ನಾವು ನಿತ್ಯ ಭಗವಂತನಿಗೆ ಹೇಳುವುದಂದರೆ ನಮ್ಮ ಆರೋಗ್ಯ ದೇಹಿಯೇ ಅಂತ ಹೇಳಿಬಿಟ್ಟು ನಾವು ನಿತ್ಯ ಹೇಳ್ತೇವೆ. ನಮಗೆ ಆರೋಗ್ಯ ಮುಖ್ಯ. ಯಾಕಂದರೆ ಈಗಿನ ಈ ಒಂದು ಇದರಲ್ಲಿ ನಾವು ತಿನ್ನುವಂಥ ಆಹಾರ ಕೂಡ ನಮಗೆ ಒಂದು ಫಲವತ್ತಾಗಿರಬೇಕು. ಇವತ್ತು ಪ್ರತಿಯೊಂದು ಕೂಡ ಕೆಮಿಕಲ್ ಮಾಡದ ಯಾವುದೇ ಪದಾರ್ಥ ಇಲ್ಲ. ಹಾಗೆ ನಾವು ಹೆಚ್ಚಾಗಿ ಆಯುರ್ವೇದವನ್ನೇ ನಾವು ಉಪಯೋಗಿಸ್ತಾ ಇದ್ದರೆ ಹಾಗೂ ನಾವು ನಿತ್ಯ ಉಪಯೋಗಿಸಿದ ಆಹಾರ ಕೂಡ ಒಂದು ನಿತ್ಯದಲ್ಲಿ ನಾವು ಮಾಡಿದರೆ ನಮಗೆ ರೋಗ ಬಾರದ ಹಾಗೆ ನಾವು ಸ್ವಲ್ಪ ತಡೆಯಬಹುದು. ಇವತ್ತಿನ ಪ್ರತಿಯೊಂದು ಕೂಡ ಆಹಾರ ಕೂಡ ನಾವು ವಿಷಮುಕ್ತವಾದಂಥ ಮಟ್ಟು ನಾವು ಈಗ ಎಲ್ಲ ಇದೆ. ಹಾಗೆ ನಮ್ಮ ದೇಶದ ಪ್ರಧಾನಿ ಕೂಡ ಇವತ್ತು ನಮಗೆ ಒಳ್ಳೆಯ ಸೌಕರ್ಯವನ್ನು ಮಾಡಿದೆ. ಯಾಕಂದರೆ ಆಯುಷ್ಮಾನ್ ಹಾಗೆ ಜನೌಷಧಿ ಎಲ್ಲವನ್ನೂ ನಮ್ಮ ದೇಶ ನಮ್ಮ ಪ್ರಧಾನಿ ಇವತ್ತು ನಮಗೆಲ್ಲ ಇದು ನಮಗೆ ಅವರಿಸಿಕೊಂಡಿದ್ದಾರೆ. ಹಾಗೆ ನಾವು
ಇಂಥ ಒಂದು ಪ್ರಯೋಜನವನ್ನು ಪಡೆದುಕೊಂಡು ನಾವು ಕೊಂಡೇವೂರು ಆಶ್ರಮದಲ್ಲಿ ಇರುವಾಗ ನಮ್ಮ ಆಶ್ರಮ ಗುರುಗಳು ಎಲ್ಲ ರೀತಿಯ ಸಹಕಾರ ಮಾಡ್ತಾರೆ. ಒಂದು ಪಂಚ ಯೋಜನೆಯಿಂದ ಎಲ್ಲ ನಮ್ಮ ಭಕ್ತರಿಗೆ ಆಗುವಂಥ ಪ್ರಯೋಜನವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಇವತ್ತು ನೀವು ಈ ಸೇರಿದ ಈ ಪ್ರಯೋಜನವನ್ನು ಈ ಶಿವಸೇನಾವೃಂದ ಹಾಗೂ ಇದರ ಈ ಕಾರ್ಯಕ್ರಮವನ್ನು ಮಾಡಿದರೆ ಇದರ ಪ್ರಯೋಜನವನ್ನು ಎಲ್ಲ ಇದು ಮಾಡಿ ಮುಂದಕ್ಕೂ ಕೂಡ ಈ ಶಿಬಿರಗಳಿಗೆ ನೀವು ಹೆಚ್ಚಾಗಿ ಒಂದು ಅದರ ಪ್ರಯೋಜನವನ್ನು ಅನುಭವಿಸಿ ಮುಂದಕ್ಕೆ ಆಗುವಂತಹ ದುರಂತಗಳನ್ನು ನಾವು ದೂರ ಮಾಡಿ ಹಾಗೆ ಈ ಮಾಡಿದಂಥ ಈ ಕಾರ್ಯಕ್ರಮ ಇವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತನ್ನು ಜಯಿಸಿ ಇಂದಿನ ಉಚಿತ ವೇದಿಕೆಯ ಶಿಬಿರದ ಉದ್ಘಾಟನಾ ಶುಭ ಸಮಾರಂಭದ ಅಧ್ಯಕ್ಷರಾಗಿ ವೇದಿಕೆಗೆ ಹಾಜರಾಗಿರುವಂತಹ ಎಲ್ಲ ಹಿರಿಯರಿಗೂ ಗಣ್ಯರಿಗೂ ಗೌರವವನ್ನು ತಿಳಿಸಿಕೊಡ್ತಾ ವೇದಿಕೆಯ ಮುಂಭಾಗದಲ್ಲಿ ಹಾಜರಾಗಿರುವಂತಹ ಇಂದಿನ ವೈದ್ಯಕೀಯ ಶಿಬಿರದ ಸದುಪಯೋಗವನ್ನು ಪಡೆಯಲು ಆಗಮಿಸಿದ ಎಲ್ಲ ಸಜ್ಜನ ಆತ್ಮೀಯ ಬಂಧುಗಳಿಗೆ ಒಪ್ಪಿಸಿಕೊಡ್ತಾ ಈ ಅಮೃತಶ್ರೀ ಸಭಾಂಗಣ ಬಳಿಕ ನಮ್ಮ ಈ ಶಾಲೆಯಲ್ಲಿ ನಡೆಯುವಂಥ 2ನೇ ವೈದ್ಯಕೀಯ ಶಿಬಿರ ಬಹಳಷ್ಟು ಸಂತೋಷ ಆಗ್ತಿದೆ. ಯಾಕಂತೇಳಿದ್ರೆ ಶಾಲಾ ದಿನಗಳಲ್ಲಿ ಅದೆಷ್ಟು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯುತ್ತದೆ. ಹೊರತುಪಡಿಸಿ ಇವತ್ತಿನ ಆದಿತ್ಯವಾರದ ಈ ರಜಾ ದಿನದಲ್ಲಿ ಇಂಥ ಒಂದು ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಿದಂಥ ಶಿವಸೇವಾ ವೃಂದಕಿಯವರು ಜೊತೆಯಲ್ಲಿ ಸದ್ಗುರು ನಿತ್ಯಾನಂದ ಮಹಾಪೀಠಂ ಚಾರಿಟಬಲ್ ಟ್ರಸ್ಟ್ ಕೊಂಡೇವರು, ಪ್ರಸಾದ್ ನೇತ್ರಾಲಯ ಮಂಗಳೂರು, ಅದೇ ರೀತಿ ಶಾರದಾ ಆಯುರ್ವೇದ ಕಾಲೇಜು ಮಂಗಳೂರು ಜಂಟಿ ಆಶ್ರಯದಲ್ಲಿ 2 ರೀತಿಯ ಶಿಬಿರವನ್ನು ಆಯೋಜಿಸಿದ್ದಾರೆ. ಇದರ ಸದುಪಯೋಗ ನಮ್ಮೂರಿನ ಜನತೆಗೆ ಸಿಗ್ತದೆ ಅಂತ ಹೇಳಿದ್ರೆ ಅದಷ್ಟು ಸಂತೋಷ ಬೇರೆ ಇಲ್ಲ. ಆರೋಗ್ಯ ಮುಖ್ಯ. ಆರೋಗ್ಯ ಚೆನ್ನಾಗಿರಬೇಕಿದ್ರೆ ನಮ್ಮ ಆಹಾರ ಕೂಡ ಅದೆಷ್ಟೋ ಮುಖ್ಯ. ಹಾಗೆ ಇವತ್ತು ಊರಿನ 10 ಜನರಿಗೆ ಅದರ ಸದುಪಯೋಗ ಸಿಗ್ತದೆ ಅಂತ ಹೇಳಿದ್ರೆ ಅದರಷ್ಟು ಸಂತೋಷ ಬೇರೆ ಇಲ್ಲ. ಹಾಗೆ ಇದು ನಮ್ಮ ನಿಜವಾಗ್ಲೂ ನನಗೆ ಬಹಳಷ್ಟು ಸಂತೋಷ ಅಂದರೆ ಇದು ನಮ್ಮ ಶಾಲೆ ಕಾರ್ಯಕ್ರಮ ಅನಿಸ್ತದೆ. ಯಾಕಂದ್ರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿದ್ದೀರಿ, ಹಳೆ ವಿದ್ಯಾರ್ಥಿಗಳಿದ್ದೀರಿ, ರಕ್ಷಕರಿದ್ದೀರಿ, ಊರ ಎಲ್ಲ ವಿದ್ಯಾಭಿಮಾನಿಗಳು ಕೂಡ ಇವತ್ತು ಸೇರಿದ್ದೀರಿ. ನಿಮ್ಮೆಲ್ಲರೂ ನೋಡುವಾಗ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ನೀವು ಎಲ್ಲರೂ ಆಗಮಿಸಿದ್ದೀರಾ, ಬಹಳಷ್ಟು ಸಂತೋಷವಾಗುತ್ತದೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಶಾಲಾ ಪರವಾಗಿ ಶುಭ ಹಾರೈಕೆಗಳನ್ನು ಸಲ್ಲಿಸುವ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಆತ್ಮೀಯ ಬಂಧುಗಳಿಗೆ ಒಂದು ಸೂಚನೆ, ವೈದ್ಯಕೀಯ ಶಿಬಿರ ಪ್ರಾರಂಭ ಆದರೂ ಕೂಡ ನಿಮ್ಮ ಟೋಕನ್ ಪ್ರಕಾರ ಒಳಗೆ ಹೋಗಿ ಜೊತೆಯಲ್ಲಿ ಮಧ್ಯೆ ಮಧ್ಯೆ ನಿಮಗೆ ಆರೋಗ್ಯ ಮಾಹಿತಿಯನ್ನು ಆಯುರ್ವೇದ ವೈದ್ಯಕೀಯ ಡಾಕ್ಟರ್ಗಳು ಈ ಸಭಾಂಗಣದಲ್ಲಿ ನೀಡಲಿಕ್ಕಿದ್ದಾರೆ ಅಂತ ಅವರು ಸೂಚಿಸಿದ್ದಾರೆ. ಅದನ್ನು ಕೂಡ ಕೇಳಿಸಿಕೊಂಡು ನಮ್ಮ ನಿತ್ಯ ದಿನಚರಿ ಹೇಗಿರಬೇಕು ಅಂತ ಅವರು ತಿಳಿಸ್ತಾರೆ. ಅದನ್ನು ಕೂಡ ಅದರ ಸದುಪಯೋಗವನ್ನು ಕೂಡ ಎಲ್ಲ ಸಜ್ಜನ ಬಂಧುಗಳು ಪಡೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಕಾರ್ಯಕ್ರಮಕ್ಕೆ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ವಂದನೆಗಳು ಶ್ರೀ ಬಸವ ಆಚಾರ್ಯ ಅವರಿಗೆ. ಸುಂದರ ಕೃಷ್ಣಾಂಜೇಯ ನಮನ ಕೃಷ್ಣಾವತಿ ಶೋಭಾ ನಾಯ್ಕ, ಮೋಹನ್ ಕುಮಾರ್ ರಾಥೋಡ್, ಇಬ್ರಾಹಿಂ ರಾಥೋಡ್, ಭಾರತಿ ಮಹಿಳಾ ಡೈಜೆಷನ್ ಜಾಸ್ತಿ ಕಪ್ಪು ಮೈನ ಬೆಳೀತಿದೆ.
ಸಿಗಲಿಕ್ಕೆ ಬಾಕಿ ಇರ್ಬೋದು, ಇದನ್ನು ಬರೀತಾ ಇದ್ದಾರೆ ಅಷ್ಟೇ. ಖಂಡಿತವಾಗಿ ಬಂದ ಎಲ್ಲರೂ ಕೂಡ ನಮ್ಮ ಕಣ್ಣು ತಪಾಸಣೆಯಾಗಿ ಆಯುರ್ವೇದ ತಪಾಸಣೆ ಕೂಡ ಎಲ್ಲ ಮುಗಿಸಿ ಹೋಗುವಂಥದ್ದು. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ, ಅದು ಕೂಡ ಉಪಯೋಗಿಸಿಕೊಳ್ಳಿ. ಎಂಟು 2 4 5 3 9 2 4 5 9 3. ಬೇಡ ಬೇಡ ದೊಡ್ಡ ನಂಬರ್ ಗೊತ್ತೇ ದೊಡ್ಡ ನಂಬರ್ ಈಚನಪಾಡಿ ಹಿರಿಯ ಬುನಾದಿ ಶಾಲೆಯಲ್ಲಿ ಕಳೆದ 30 ವರ್ಷಗಳಿಂದ ನಾನು ಅಧ್ಯಾಪನ ವೃತ್ತಿಯನ್ನು ಮಾಡಿಕೊಂಡು ಮೊನ್ನೆ ಕಳೆದ ಏಪ್ರಿಲ್ 1ರಿಂದ ಮುಖ್ಯೋಪಾಧ್ಯಾಯನಾಗಿ ವೃತ್ತಿ ಜೀವನವನ್ನು ಮುಂದುವರಿಸ್ತಾ ಬಂದಿದ್ದೇನೆ. 75 ವರ್ಷಗಳ ಇತಿಹಾಸವನ್ನು ಕಂಡಂತಹ ನಮ್ಮ ಈ ವಿದ್ಯಾಸಂಸ್ಥೆ ಸ್ಥಳೀಯರ ವಿವಿಧ ಸಂಘ ಸಂಸ್ಥೆಗಳ ಅದೆಷ್ಟೋ ತನು ಮನ ಧನ ಸಹಾಯ ಸಹಕಾರದೊಂದಿಗೆ ಶಾಲೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಜೊತೆಯಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳು ಯಾವುದಾದ್ರೂ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಅವರು ಕೂಡ ಶಾಲೆಯ ವತಿಯಿಂದ ಯಾವ ರೀತಿಯಲ್ಲಿ ಪ್ರೋತ್ಸಾಹ ಅಥವಾ ಸ್ಥಳಾವಕಾಶವಾಗಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳ ಬಗ್ಗೆ ಮಾಡಿಕೊಟ್ಟು ಅವರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಯಾವುದೇ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದ್ದಾರೆ. ಹಾಗೆ ಇವತ್ತು ಶಿವಸೇವಾ ವೃಂದ ಕಿದೂರು ಕೂಡ ಒಂದು ನೇತ್ರ ಚಿಕಿತ್ಸಾ ಶಿಬಿರ ಜೊತೆಯಲ್ಲಿ ಆಯುರ್ವೇದ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಿದ್ದಾರೆ. ಸ್ಥಳಾವಕಾಶವನ್ನು ಕೇಳಿದಾಗ ವ್ಯವಸ್ಥಾಪಕರ ಒಪ್ಪಿಗೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋಕ್ಕೆ ಒಪ್ಪಿಗೆಯನ್ನು ಇತ್ತು. ಇವತ್ತು ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಎಂಬುದು ಬಹಳಷ್ಟು ಸಂತೋಷದಾಯಕವಾದಂಥ ವಿಚಾರ. ನಮ್ಮ ಈ ಶಾಲಾ ವಾರ್ಷಿಕೋತ್ಸವ ಆಗಿರ್ಬೋದು ಅಥವಾ ಈ ಥರ ಯಾವುದೇ ಕಾರ್ಯಕ್ರಮ ಇದ್ದು ಕೂಡ ಅವರನ್ನು ಸಂಪರ್ಕಿಸಿದಾಗ ಅವರು ಕೂಡ ನಮಗೆ ಅದೇ ರೀತಿಯಲ್ಲಿ ತಾನು ಮನ ಧನ ಸಹಾಯ ಸಹಕಾರವನ್ನು ನೀಡುತ್ತಾ ಬಂದಂಥ ಒಂದು ಸಂಸ್ಥೆ ಶಿವಸೇವಾ ವೃಂದ ಕಿದೂರು. ಅವರು ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಒಂದು ಕಲಾ ಕ್ರೀಡಾ ಸಂಘ, ಸ್ಥಳೀಯವಾಗಿ ಅದೆಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಅವರನ್ನು ಕೂಡ ಪ್ರೋತ್ಸಾಹಿಸುವಂಥ ಒಂದು ಸಂಘ ಶಿವಸೇವಾ ವೃಂದ ಕಿದೂರು. ಹಾಗೆ ಇನ್ನಷ್ಟು ಈ ರೀತಿಯ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆ ಒಂದು ಸಂಘ ಇನ್ನಷ್ಟು ಉತ್ತಮವಾಗಿ ಬೆಳೆಯಲಿ. ಕಳೆದ ಅಧ್ಯಯನ ವರ್ಷದಲ್ಲಿ ಸ್ಥಳೀಯವಾದಂಥ ಒಂದು ರೆಡ್ ಸ್ಟಾರ್ ಸಂಘ ಕೂಡ ಇದೇ ರೀತಿಯ ಒಂದು ವೈದ್ಯಕೀಯ ಶಿಬಿರವನ್ನು ನಮ್ಮ ಶಾಲೆಯಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿತ್ತು. ಆ ಸಂದರ್ಭ ಕೂಡ ಶಾಲಾ ವತಿಯಿಂದ ಅವರಿಗಾಗುವಂಥ ಸಹಕಾರವನ್ನು ನೀಡಿದ್ದೇವೆ. ಅದೇ ರೀತಿ ಅದಕ್ಕಿಂತಲೂ
ಅದೇ ರೀತಿ ಉತ್ತಮ ಸಹಕಾರವನ್ನು ಇವತ್ತು ಕೂಡ ಅವರಿಗೆ ನಾವು ನೀಡ್ತಾ ಇದ್ದೇವೆ. ಯಾಕಂತೇಳಿದರೆ ಇದರಿಂದ ಊರಿನ ಜನತೆಗೆ ಬಹಳಷ್ಟು ಪ್ರಯೋಜನಕಾರಿಯಾಗುವಂಥ ಒಂದು ಕೆಲಸ. ಅಂದರೆ ವೈದ್ಯಕೀಯ ಶಿಬಿರ ಅಂದರೆ ಅದು ಅಷ್ಟೇ ಒಂದು ಫಲಪ್ರದವಾದಂಥ ಜನರಿಗೆ ಉಪಕಾರ ಆಗುವಂಥ ಒಂದು ಕಾರ್ಯ. ಆ ಕಾರ್ಯವನ್ನು ಇವತ್ತು ಇವರು ಮಾಡ್ತಾ ಇದ್ದಾರೆ. ಶಿವಸೇವಾ ವೃಂದಕ್ಕಿದ್ದರು ಜೊತೆಯಲ್ಲಿ ಕೊಂಡೇವರು ಟ್ರಸ್ಟ್ ಸೇರಿಕೊಂಡು ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಶಾಲೆಯಿಂದ ಎಲ್ಲ ಸಹಾಯ ಸಹಕಾರ ಜೊತೆಯಲ್ಲಿ ಈ ಕಾರ್ಯಕ್ರಮ ಕೂಡ ಶುಭ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಈಗ ಕಳತ್ತೂರು ಶಾಲೆಯ ವಠಾರದಲ್ಲಿ ಇವತ್ತು ನಡೆಯುತ್ತಿರುವಂತಹ ಉಚಿತ ಆರೋಗ್ಯ ಶಿಬಿರ ಅಂದರೆ ಕಣ್ಣು ತಪಾಸಣೆ ಮತ್ತು ಆಯುರ್ವೇದ ಶಿಬಿರದ ಪರಿಸರದಿಂದ ಮಾತಾಡ್ತಾ ಇದ್ದೇನೆ. ನಾನು ಶಿವಸೇವಾ ವೃಂದ ರಿಜಿಸ್ಟರ್ಡ್ ಕಿದೂರು ಇದರ ಸದಸ್ಯ. ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಹಲವು ಸಂಘಟನೆಗಳು ಹಾಗೂ ನಮ್ಮದು ಶ್ರೀ ಕೊಂಡೇವರು ಆಶ್ರಮ ಇವರ ಜಂಟಿ ಆಯೋಗದಲ್ಲಿ ನಡೆಸಿರುವಂತಹ ಈ ಕಾರ್ಯಕ್ರಮ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಹೇಳಬೇಕಂತಂದರೆ ಕೊಂಡೇವರು ಸ್ವಾಮೀಜಿಯವರ ಸಮಾಜದ ಮೇಲಿರುವಂತಹ ಕಳಕಳಿ ಹಾಗೂ ಬಡವರ ಬಲ್ಲಿದರ ದೀನರ ಉದ್ಧಾರಕ್ಕಾಗಿ ಮಾಡುವಂತಹ ಹಲವಾರು ಸಮಾಜಮುಖ ಸೇವೆಗಳ ಇದೊಂದು ಕೂಡ ಭಾಗ. ಇದರಲ್ಲಿ ಇವರು ಆರೋಗ್ಯ ಎನ್ನುವ ಒಂದು ಮುಖ್ಯ ವಿಷಯದ ಬಗ್ಗೆ ತೋರಿಸುವಂತಹ ಕಾಳಜಿ ಏನೆಂದರೆ ಇವತ್ತು ಇಲ್ಲಿ ಉದಾಹರಣೆಗೆ ಬರುವಂತಹ ಹಲವು ಚಿಕಿತ್ಸೆಗಾಗಿ ಬರುವಂತಹ ರೋಗಿಗಳಿರ್ಬೋದು ಅಥವಾ ಶಂಕಿತರು ಇರ್ಬೋದು, ನಮಗೆ ಈ ಥರ ಆರೋಗ್ಯ ಸಮಸ್ಯೆ ಇರ್ಬೋದು ಎಂದು ಹೇಳೋ ಚೆಕಪ್ಗೆ ಬರುವವರು ಇರ್ಬೋದು, ಅವರಿಗೆ ಎಲ್ಲ ರೀತಿಯಾದಂತಹ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈಗ ಉದಾಹರಣೆಗೆ ಒಂದು ರೋಗಿ ಇಲ್ಲಿ ಬಂದು ಅವರಿಗೆ ಆರ್ಥಿಕವಾಗಿ ಹಿನ್ನಡೆ ಇದ್ದರೂ ಕೂಡ ಇವರು ಅದಕ್ಕೆ ಉತ್ತಮವಾದ ಸಪೋರ್ಟನ್ನು ನೀಡ್ತಾರೆ. ಏನೆಂದರೆ ಮುಖ್ಯವಾಗಿ ಆ ರೋಗಿಯ ವೆಚ್ಚ 30,000 ಇದ್ದರೆ 20,000ವರೆಗಿನ ವೆಚ್ಚವನ್ನು ಚಿಕಿತ್ಸಾ ವೆಚ್ಚವನ್ನು ಆಶ್ರಮದವರೇ ಹೊಂದಿಸುತ್ತಾರೆ ಮತ್ತು 10,000 ಮಾತ್ರ ರೋಗಿಗೆ ಸಿಗ್ತದೆ. ಅದು ಕೂಡ 10,000 ಕೂಡ ಕೊಡಲಿಕ್ಕೆ ಅವರಿಗೆ ಆಗುವುದಿಲ್ಲ ಅಂದರೆ 5,000ವರೆಗೆ ಕೊಟ್ಟು ಕೂಡ ಆ ಸಂಪೂರ್ಣವಾದ ಚಿಕಿತ್ಸೆಯನ್ನು ಮಾಡಬಹುದು. ಒಂದು ವೇಳೆ ಅಷ್ಟು ಕೂಡ ಕೊಡಲಿಕ್ಕೆ ಆಗದಂತಹ ಬಡವರಿದ್ದರೆ ಅವರನ್ನು ಕೂಡ ಆಶ್ರಮದಿಂದ ಬಂದ ತಂಡವು ಅವರನ್ನು ವಿಚಾರಿಸಿ ಅದನ್ನು ಕೂಡ ಪೂರ್ಣ ರೀತಿಯಾದಂತಹ ವೆಚ್ಚವನ್ನು ಭರಿಸುವ ಕಾರ್ಯಕ್ರಮ ಕೂಡ ಇಲ್ಲಿದೆ. ತುಂಬ ಉತ್ತಮವಾದ ಕ್ವಾಲಿಟಿಯ ಒಂದು ಚಿಕಿತ್ಸೆಯನ್ನು ಕೊಡುತ್ತಿದ್ದಾರೆ. ಅದರ ಒಟ್ಟಿಗೆ ಆಯುರ್ವೇದ ಶಿಬಿರ ಕೂಡ ಈಗಿನ ಈ ಹಲವಾರು ಇಂಗ್ಲಿಷ್ ಮದ್ದುಗಳ ಕ್ಯಾಂಪ್ ನಡೀತಾ ಇದೆ. ಆಯುರ್ವೇದ ಶಿಬಿರ ಅಂತ ತುಂಬ ಕಡಿಮೆ, ಆದರೆ ಇವರ ಮುಖೇನ ನಡೆಯುವಂತಹ ಈ ಆಯುರ್ವೇದ ಶಿಬಿರ ಕೂಡ ಬಹಳ ಉತ್ತಮವಾದ ಒಂದು ವ್ಯವಸ್ಥೆ. ಊರಿನವರಿಗೆ ಆಗಲಿ ಅಥವಾ ಯಾರಿಗೆ ಒಂದು ಆಕಾಂಕ್ಷೆಗಳಿರ್ತಾರೆ ಆರೋಗ್ಯದ ಬಗ್ಗೆ ಕಾಳಜಿ ಇರುವವರಿಗೆ. ಅದೇ ರೀತಿ ಇವತ್ತು ಕೊಂಡೇವರು ಆಶ್ರಮದವರೊಟ್ಟಿಗೆ ಕೈ ಜೋಡಿಸಿರುವಂತಹ ಹಲವಾರು ಸಂಸ್ಥೆಗಳಿದ್ದಾರೆ. ಅಂದರೆ ಶಿವಸೇವಾ ವೃಂದ ರಿಜಿಸ್ಟರ್ಡ್ ಕಿದೂರು ನಮ್ಮದೊಂದು ಯುವಕರ ಸಂಘ, ಹಲವಾರು ಸಮಾಜಮುಖಿ ಯೋಜನೆಗಳನ್ನು ನಾವು ಇಲ್ಲಿ ಮಾಡ್ತಾ ಬಂದಿದ್ದೇವೆ. ಇವತ್ತು ನಾವು ಇಲ್ಲಿ ಈ ಸಮಾಜಕ್ಕೆ ಕೊಡುವಂತಹ ಇವತ್ತಿನ ಒಂದು ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ತಲುಪಿದೆ ಹಾಗೂ ಬಹಳ ಜನರಿಗೆ ಇದರ ಪ್ರಯೋಜನ ಸಿಕ್ಕಿದೆ ಅನ್ನುವಂಥದ್ದು ತುಂಬ ಒಂದು ಸಂತೋಷವಾದ ವಿಷಯ. ಅದರ ಒಟ್ಟಿಗೆ ನಮ್ಮದು ಪ್ರಸಾದ ನೇತ್ರಾಲಯದ ಅಧೀಕ್ಷಕರಿರ್ಬೋದು, ಅದರ ಭಾರವಾಹಿಗಳಿರ್ಬೋದು ಅಥವಾ ಇನ್ನೊಂದು ಮತ್ತು ಶಾರದಾ ಆಯುರ್ವೇದ ಸಂಸ್ಥೆ ತಲಪಾಡಿ ಇದರ ಜಂಟಿ ಆಶ್ರಯದಲ್ಲಿ ಕೂಡ ನಡೆದಿದೆ ಈ ಕಾರ್ಯಕ್ರಮ. ಸೊ ತುಂಬ ಪ್ರಶಂಸನೀಯ ಮತ್ತು ಹಲವಾರು ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರು, ಸ್ತ್ರೀ ಪುರುಷರು ಎಲ್ಲರೂ ಕೂಡ ಬಂದು ಯಾವುದೇ ರೀತಿಯ ಒಂದು ಭೇದ ಭಾವ ಇಲ್ಲದೆ ಅತ್ಯಂತ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಬಂದು ಜನರು ಇದನ್ನು ಪ್ರಯೋಜನವನ್ನು ತಗೊಳ್ತಾ ಇದ್ದಾರೆ. ಅದೊಂದು ತುಂಬ ಖುಷಿಯಾದ ವಿಷಯ. ಇನ್ನೂ ಕೂಡ ಮುಂದೆ ಕೂಡ ನಾವು ಇಂತಹ ಹಲವು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಮ್ಮದು ತಯಾರಾಗಿ ನಿಂತಿರುತ್ತೇವೆ. ಯಾರಾದರೂ ಕೂಡ ನಮಗೆ ಈ ಥರ ಕ್ಯಾಂಪ್ ಮಾಡಬೇಕು ಅಥವಾ ಏನಾದರೂ ಈ ಥರ ಸಮಾಜಮುಖಿ ಆರೋಗ್ಯ ಸೇವೆಗಳನ್ನು ಒದಗಿಸುವವರು ಇದ್ದರೆ ನಮ್ಮನ್ನು ಸಂಪರ್ಕಿಸಬಹುದು. ಹಾಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ನಮಗೆ ಕೈ ಜೋಡಿಸಿದ್ದೀರಿ, ಇಲ್ಲಿ ಬಂದಂತಹ ಜನರು ಆಗಿರ್ಬೋದು, ಸಮಾಜದ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಮ್ಮದು ಅಭಿನಂದನೆಗಳು. ಹಾಗೂ ಮುಖ್ಯವಾಗಿ ಕೊಂಡೇವರು ಆಶ್ರಮ ಅಲ್ಲಿನ ಸ್ವಾಮೀಜಿಗಳ ಅವರ ಈ ಒಂದು ಕಳಕಳಿಗೆ ನಮ್ಮದು ತುಂಬ ಹೃದಯದ ಒಂದು ಅವರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಾನು ಡಾಕ್ಟರ್ ಗೋಪಿನಾಥ್, ಮೆಡಿಕಲ್ ಆಫೀಸರ್ ನೇತ್ರ, ಜಿಲ್ಲಾ ಆಯುರ್ವೇದ ಆಸ್ಪತ್ರೆ ಕಣ್ಣೂರಲ್ಲಿ ಕೆಲಸ ಮಾಡ್ತಾ ಇರೋದು. ಕೊಂಡೇರ ನಿತ್ಯಾನಂದ ಆಶ್ರಮದ ಕಾರ್ಯಕರ್ತ. ನಾವು ಇವತ್ತು ಕಣ್ಣು ಮತ್ತು ಆಯುರ್ವೇದ ಶಿಬಿರ ನಡೆಸ್ತಾ ಇದ್ದೇವೆ. ಕಣ್ಣದ ಶಿಬಿರಕ್ಕೆ ಪ್ರಸಾದ ನೇತ್ರಾಲಯವೊಂದಿಗೆ ಮತ್ತು ಒನ್ ಸೈಟ್ ಎಸಿಲೋರ್ ಫೌಂಡೇಶನ್ ಅವರ ಒಟ್ಟಿಗೆ ಕಣ್ಣದ ಶಿಬಿರ ಮಾಡ್ತಾ ಇದ್ದೇವೆ. ಆರೋಗ್ಯ ರಕ್ಷಣೆಗೋಸ್ಕರ ಶಾರದಾ ಆಯುರ್ವೇದ ಹಾಸ್ಪಿಟಲ್ ತಲಪಾಡಿ ಒಂದಿಗೆ ನಾವು ಇವತ್ತು ಆಯುರ್ವೇದ ಶಿಬಿರ, ಚಿಕಿತ್ಸಾ ಶಿಬಿರ ಮಾಡ್ತಾ ಇದ್ದೇವೆ. ನಮ್ಮ ಮೂಲ ಉದ್ದೇಶ, ಗುರುಗಳದ್ದು ಮೂಲ ಉದ್ದೇಶ ಕಾಸರಗೋಡು ಜಿಲ್ಲೆಯಲ್ಲಿ ಅಂಧತ್ವ ನಿವಾರಣೆ ಮಾಡಲಿಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ. ಕಳೆದ ವರ್ಷ ಲೆಕ್ಕದಲ್ಲಿ 1 ಲಕ್ಷ ಜನರಿಗೆ ಪರೆ ಉಂಟು.
ಬಟ್ 10,000 ಜನ ಮಾತ್ರವೇ ಕಣ್ಣದು ಪರೆಯದ ಆಪರೇಷನ್ ಮಾಡಿದ್ದಾರೆ. ಹಾಗೆ 90,000 ಜನಕ್ಕೆ ಆ ಒಂದು ವ್ಯವಸ್ಥೆ ಸಿಕ್ಕುವುದಿಲ್ಲ. ಅದರಿಂದ ತುಂಬ ಜನರಿಗೆ ಸಮಾಜಕ್ಕೆ ಭಾರವಾಗ್ತಾರೆ. ಆ ಒಂದು ಭಾರವನ್ನು ಕಡಿಮೆ ಮಾಡಲಿಕ್ಕೆ ಗುರುಗಳು ಪ್ರಸಾದ್ ನೇತ್ರಾಲಯವೊಂದಿಗೆ ಸೇರಿಸಿ ಕಡಿಮೆ ಕ್ರಾಯದಲ್ಲಿ ಕಣ್ಣದು ಪರೆದ ಸರ್ಜರಿ ಮತ್ತು ಉಚಿತವಾಗಿ ಕನ್ನಡಕ ವಿತರಣೆ ಸಹ ಮಾಡ್ತಿದ್ದಾರೆ. ಉಚಿತ ಕನ್ನಡದ ವಿತರಣೆಗೆ ಒನ್ ಸೈಟ್ ಎಸಿಲೋರ್ ಫೌಂಡೇಶನ್ ಬ್ಯಾಂಗ್ಳೂರದ ಸಹಕಾರದಿಂದ ಕ್ಯಾಂಪ್ ಪ್ರತಿ ತಿಂಗಳು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕಡೆ ಕಾಸರಗೋಡು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶಾರದಾ ಆಯುರ್ವೇದ ಹಾಸ್ಪಿಟಲಿನಿಂದ ಪ್ರತಿ ತಿಂಗಳು ಆಯುರ್ವೇದ ಶಿಬಿರ ನಡೀತದೆ. ಇಲ್ಲಿ 1 ವಾರದ ಚಿಕಿತ್ಸೆ ಫ್ರೀಯಾಗಿ ಅವರು ಕೊಡ್ತಾ ಇದ್ದಾರೆ. ನಮಸ್ಕಾರ. ನಿಮ್ಮ ಹೆಸರೇನಣ್ಣ? ಜನಾರ್ದನ್. ಎಲ್ಲಿಯವರು ನೀವು? ಪುತ್ತಿಗೆ. ನೀವು ಎಂತ ದೃಷ್ಟಿ ದೋಷಕ್ಕೆ ಬಂದದಾ ಎಂತ? ದೃಷ್ಟಿ ದೋಷಕ್ಕೆ ಉಂಟು, ಮತ್ತೆ ಕೆಲವು ಶರೀರ ಸಮಸ್ಯೆಗಳಲ್ಲಿ ಬರ್ತದೆ. ಡಾಕ್ಟರ್ ಸಿಕ್ಕಿದ್ದಾರೆ? ಸಿಕ್ಕಿದೆ. ಎಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿತು? ಮೆಡಿಸಿನ್ ಎಲ್ಲ ಇಲ್ಲಿ ದುಡ್ಡು ತಗೊಳ್ತಾರ ಅಲ್ಲ ಫ್ರೀಯಾ? ಅದು ಫ್ರೀಯಾಗಿ ಎಲ್ಲ ಫ್ರೀ. ಇನ್ನು ಪುನಃ ನಿಮಗೆ ಏನಾದರೂ ಪುನಃ ಚೆಕಪ್ಗೆ ಬರಲಿಕ್ಕೆ ಏನಾದರೂ ಉಂಟು. ಕಣ್ಣು ಟೆಸ್ಟ್ ಆದ ಮೇಲೆ 1 ತಿಂಗಳು ಬರಲಿಕ್ಕೆ ಹೇಳಿದ್ದಾರೆ. ಕನ್ನಡಕ ಕೊಡ್ತಾರೆ ಅವರೇ? ಫ್ರೀ ಕೊಡ್ತಾರೆ. ಸರಿ ಸರಿ ಸರಿ, ಓಕೆ ಓಕೆ. ಸ್ಥಾಪನೆ ಆದಂತ ಹೇಳಿದ್ರೆ ದಾರಿದೀಪದಿಂದ ಸ್ಥಾಪನೆ ಆದಂತಹ ಒಂದು ಸಂಘಟನೆ ಶಿವಸೇವಾ ವೃಂದ ಅಂತೇಳಿ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ನಡೆದು ಹೋಗುವಂತಹ ಜಾತ್ರೆ ಉತ್ಸವ ಸಮಯದಲ್ಲಿ ನಡೆದು ಹೋಗುವಂತಹ ಜನಗಳಿಗೆ ಬೆಳಕಿನ ವ್ಯವಸ್ಥೆಗೋಸ್ಕರ ನಾವು ಪ್ರಾರಂಭ ಮಾಡಿದಂತಹ ಒಂದು ಸಂಘಟನೆ. ನಾವು ಕೇವಲ ದೀಪದಲ್ಲಿ ನಾವು ದೀಪ ಉರಿಸಿಕೊಂಡು ನಾವು ಸಭೆಗಳನ್ನು ಮಾಡ್ತಾ ಇದ್ದೆವು. ಆದರೆ ಕ್ರಮೇಣ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗಡೆಯವರ ಹತ್ರ ನಾವು ಮಾತನಾಡಿ ಅಲ್ಲಿಂದ ಸಿಕ್ಕಿದಂತಹ ವರಪ್ರಸಾದದಿಂದ ನಾವು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರ ನಂತರ ಅದೆಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಕಿದೂರು ಕ್ಷೇತ್ರದಲ್ಲಿ ಉತ್ಸವ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿಗೋಸ್ಕರ ನಾವು ಕೆಲವೊಂದು ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಈ ರೀತಿಯ ಒಂದು ಉತ್ಸವ ಕಾಲದಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಮಾತ್ರ ಅಲ್ಲ, ನಾವು ಈಗಿರುವ ಕ್ಯಾಂಪ್ ಮತ್ತು ಆಟಿಯಲ್ಲಿ ಒಂದೊಂದು ದಿವಸ, ಅದೇ ರೀತಿ ಸೋಣದಲ್ಲಿ ಒಂದು ದಿವಸ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದೆಲ್ಲ ಮಾಡುವಂಥದ್ದು ಮನೋರಂಜನೆಗೋಸ್ಕರ. ಆದರೆ ಮೊನ್ನೆ ತಾನೇ ಕೊಂಡವರಿಂದ ಒಂದು ಕರೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಊರಿನೊಂದು ಈಗಿರುವಂಥ ಒಂದು ಕ್ಯಾಂಪ್ ಮಾಡಬೇಕಂತೇಳಿ ನಮಗೆ ಫೋನ್ ಮುಖಾಂತರ ನನ್ನ ಹತ್ರ ತಿಳಿಸಿದರು. ಆದರೆ ನಾನು ಅದನ್ನು ಈಗಿನ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಸದಾಶಿವರೈ ಮತ್ತು ಭರತ್ ರಾಜರಿಗೆ, ಪ್ರಧಾನ ಕಾರ್ಯದರ್ಶಿ ಭರತ್ ರಾಜರಿಗೆ ತಿಳಿಸುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಪ್ಪಿಕೊಂಡು ಇವತ್ತಿನ ದೊಡ್ಡ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಒಂದು ಪ್ರೇರಣೆಯನ್ನು, ನಮಗಿಂದ ಅವಕಾಶ ಸಿಕ್ಕಿತು. ಇದಕ್ಕೆಲ್ಲ ಒಂದು ಕಾರಣಕರ್ತರ ಅಂತೇಳಿ ಕೊಂಡೂರಿನ ಆಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳವರು. ಯಾಕಂದರೆ ಅವರು ಮಾಡುವಂಥ ಸೇವೆ ಅದ್ಭುತ. ಅವರೊಟ್ಟಿಗೆ ನಾವು ಮಾಡುವಂಥದ್ದು ಸಣ್ಣ ಒಂದು ಕಿಂಚಿತ್ ಸೇವೆ. ಆದರೆ ನಮ್ಮ ಈ ಕ್ಲಬ್ಬಿಗೆ ಅವರು ಈ ಒಂದು ಕೊಟ್ಟಂಥ ಒಂದು ಅವಕಾಶ ಇದು ಇಡೀ ಊರಿನ ಜನಗಳಿಗೆ ಒಂದು ಒಳ್ಳೆಯ ಒಂದು ಪ್ರಯೋಜನಪ್ರದವಾಗಿ ಈ ಕಾರ್ಯಕ್ರಮ ಮುಂದುವರಿಯುವಂತೆ ಅವರು ಮಾಡಿದ್ದಾರೆ. ನಮಗೆ ಇದು ಕೊಂಡೂರಿನಲ್ಲಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ. ಯಾಕಂದರೆ ನಾವು ತಿಳಿದ ಮಟ್ಟಿಗೆ ಇವತ್ತು ಸಾಧಾರಣ 230 ಜನ ಕಣ್ಣಿನ ತಪಾಸಣೆಯನ್ನು ಮಾಡಿದ್ದಾರೆ. 101 ಜನ ಆಯುರ್ವೇದ ತಲಪಾಡಿಯ ಶಾರದಾ ಇದರಲ್ಲಿ ಆಯುರ್ವೇದ ಕ್ಲಿನಿಕ್ಕಿನಲ್ಲಿ ವೈದ್ಯರನ್ನು ತಪಾಸಣೆಯನ್ನು ಮಾಡಿ ಮದ್ದನ್ನು ತಗೊಂಡಿದ್ದಾರೆ. ಯಾಕಂದರೆ ಇದು ಪ್ರತಿಯೊಂದು ಜನಗಳಿಗೂ ಕೂಡ ಬಹಳ ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಬಂದು ಕೇಳಿದ್ರು ನಮಗೆ ಟೋಕನ್ ಸಿಗ್ಬೋದು ಅಂತೇಳಿ. ಯಾಕಂದರೆ ಟೋಕನನ್ನು ನಾವು 11 ಗಂಟೆಗೆ ಮುಗಿಸಿದ್ದೇವೆ. ಯಾಕಂತ ಹೇಳಿದ್ರೆ ಅವರೊಂದು ಲಿಮಿಟೇಷನ್ ಇದೆ. ಇದು ಅವರು ಕನ್ನಡಕವನ್ನು ಸಮೇತ ಫ್ರೀ ಕೊಡ್ತಾರೆ. ಅದರಲ್ಲಿ 30,000 ರೂಪಾಯಿ ಆಪರೇಷನ್ ಆಗುವಂಥ ಹಣವನ್ನು ಅದರಲ್ಲಿ ಕೇವಲ 10,000 ರೂಪಾಯಿಗೆ ಅವರು ಮಾಡಿಕೊಡ್ತಾರೆ. ಬಾಕಿಯೆಲ್ಲ ವೆಚ್ಚವನ್ನು ಆಶ್ರಮ ಭರಿಸ್ತದೆ. ಮಾತ್ರ ಅಲ್ಲ, 10,000 ನಮಗೆ ಆಗುವುದಿಲ್ಲ ಅಂತ ಹೇಳಿದರೆ ಗುರುಗಳು 5,000 ಕೊಟ್ಟ ಸಾಕು ಅಂತ ಹೇಳೋ ಒಂದು ಇದಕ್ಕೂ ಬಂದಿದ್ದಾರೆ. ಆದರೆ 5,000 ಆಗುವುದಿಲ್ಲ ಅಂತ ಹೇಳಿದ್ರೆ ಅದನ್ನು ಆಶ್ರಮದ ಕಾರ್ಯಕರ್ತರು ಪರಿಶೀಲನೆ ಮಾಡಿ ಅದನ್ನು ಫ್ರೀ ಮಾಡುವಂಥ ವ್ಯವಸ್ಥೆಯನ್ನು ಕೊಂಡೂರು ಸ್ವಾಮಿಗಳ ಕೃಪಾಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ. ಇಂಥ ಕಾರ್ಯಕ್ರಮಗಳು ದೇಶದೆಲ್ಲೆಡೆ ಇಂಥ ಸ್ವಾಮಿಗಳು ಇಂಥ ಒಂದು ಕಾರ್ಯಕ್ರಮ ಮಾಡಿದರೆ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಕೊಂಡೂರು ಆಶ್ರಮ ಬೆಳಗಲಿ. ಅದೇ ರೀತಿ ನಮ್ಮ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಡುವಂತೆ ಕಿದೂರಿನ ಮಹಾಲಿಂಗೇಶ್ವರ, ಕಂಬಾರ ದುರ್ಗಾ ಪರಮೇಶ್ವರಿ, ಅದೇ ರೀತಿ ಕೊಂಡೂರಿನ ನಿತ್ಯಾನಂದ ಸ್ವಾಮಿಯು, ಅದೇ ರೀತಿ ಯೋಗಾನಂದ ಸ್ವಾಮಿಗಳು ನಮಗೆ ಪೂರ್ಣ ಅನುಗ್ರಹವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಅಂತೂ ದಾರಿದೀಪದಿಂದ ತೊಡಗಿದ ಇವತ್ತು ಸಮಾಜಕ್ಕೆ ಬೆಳಕಾಗುವ ಹಂತಕ್ಕೆ ಮುಟ್ಟಿದ್ದೀರಿ ನೀವು. ಹೌದು.
ದಾರಿದೀಪದಿಂದಲೇ ತೊಡಗಿದಂಥದ್ದು. ಅದು ಈಗ ಇಡೀ ಸಮಾಜಕ್ಕೆ ಒಂದು ಈ ರೀತಿಯ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಹಂತಕ್ಕೆ ನಾವು ಮುಟ್ಟಿದ್ದೇವೆ. ಇದೆಲ್ಲ ಆ ಮಹಾದೇವನ ಕೃಪೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಡಾಕ್ಟರೇ ನಮಸ್ಕಾರ. ನಮಸ್ತೆ. ಇದು ಇಲ್ಲಿ ಶಿವಸೇವಾ ವೃಂದದ ವತಿಯಿಂದ ಇವತ್ತೊಂದು ಚಿಕಿತ್ಸಾ ಕ್ಯಾಂಪ್ ನಡೀತಾ ಇದೆ. ಕೊಂಡೆವರು ಯೋಗಾಶ್ರಮದ ವತಿಯಿಂದ ಅದಕ್ಕೆ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ನೀವು ಆಯುರ್ವೇದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಳನ್ನು ಕೊಟ್ಟಿದ್ದೀರಿ. ಯಾವ ರೀತಿಯಲ್ಲಿ ಜನರ ಸ್ಪಂದನೆ ಹೇಗಿತ್ತು, ನಿಮ್ಮ ಟ್ರೀಟ್ಮೆಂಟ್ಗೆ ನಿಮಗೆ ಬೇಕಾದ ಸವಲತ್ತುಗಳು ಹೇಗಿತ್ತು, ಒಟ್ಟು ಇದರ ಯಶಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಒಂದು ತಿಳಿಸಿ ಡಾಕ್ಟರ್. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಸುಷ್ಮಿತಾ ಅಂತ. ನಾನು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ನಾವು MKB ಕ್ರಿಯೇಷನ್ಸ್ ಇದರ ಸಹಯೋಗದೊಂದಿಗೆ ಉಚಿತ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ನಾವು 100ಕ್ಕಿಂತ ಹೆಚ್ಚು, ಅಂದರೆ 120ಕ್ಕಿಂತ ಹೆಚ್ಚು ಪೇಷಂಟ್ಗಳನ್ನು, ರೋಗಿಗಳನ್ನು ನೋಡಿದ್ದೇವೆ. ಇದರಲ್ಲಿ ತುಂಬ ವಿಧವಾದ ಡಿಸೀಸಸ್ ಅಂತ ಹೇಳಿದರೆ, ನಿಮಗೆ ಸಂಧಿವಾತ ಇರ್ಬೋದು, ರುಮಟೈಡ್ ಆರ್ಥರೈಟಿಸ್ ಇರ್ಬೋದು, ನರಗಳ ತೊಂದರೆ ಅಂದರೆ ಸಯಾಟಿಕ ಸಿಂಡ್ರೋಮ್ ಇರ್ಬೋದು, ಅಥವಾ ಇನ್ಫರ್ಟಿಲಿಟಿ ಇರ್ಬೋದು, ಬಂಜಿತನ ಅಥವಾ ಮುಟ್ಟಿನ ತೊಂದರೆ ಇರ್ಬೋದು, ಮೈಗ್ರೇನ್, ತಲೆನೋವು, ಗ್ಯಾಸ್ಟ್ರೈಟಿಸ್, ಇಂತಹ ಹಲವಾರು ರೋಗಗಳನ್ನು ನಾವು ಇವತ್ತು ಟ್ರೀಟ್ಮೆಂಟ್ ಮಾಡಿದ್ದೇವೆ. ನಾವು ಇಲ್ಲಿಗೆ ಬರುವಾಗ ಇಷ್ಟು ಪೇಷಂಟ್ ಬರ್ತಾರೆ ಅಂತ ಅಂದ್ಕೊಂಡಿಲ್ಲ. ನಾವು ಬೇರೆ ಕಡೆ ಎಲ್ಲ ಹೋಗುವಾಗ ಇಷ್ಟು ಪೇಷಂಟನ್ನು ನಾವು ನಿರೀಕ್ಷಿಸಿ ಇರಲಿಲ್ಲ. ಬಟ್ ಇಲ್ಲಿ ನಮಗೆ ತುಂಬ 120 ಪೇಷಂಟ್ ಅಂತ ಹೇಳಿದರೆ ನಮ್ಮ ನಿರೀಕ್ಷೆಗಿಂತಲೂ ಜಾಸ್ತಿ ರೋಗಿಗಳು ಬಂದಿದ್ದಾರೆ. ರೋಗಿಗಳಿಗೆ 1 ವಾರದ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. 1 ವಾರದ ಓರಲ್ ಮೆಡಿಕೇಶನ್ ಒಳಗಡೆ ಟ್ಯಾಬ್ಲೆಟ್ ಮೂಲಕ. ಅಂದರೆ ಔಷಧಿ ಎಲ್ಲ ಉಚಿತವಾಗಿ ಕೊಟ್ಟದ್ದಾ? ಉಚಿತ ಔಷಧಿಯನ್ನು, ಟ್ಯಾಬ್ಲೆಟ್ ಇರ್ಬೋದು, ಕಷಾಯ ಇರ್ಬೋದು, ಎಣ್ಣೆ ಇರ್ಬೋದು, ಚೂರ್ಣ ಇರ್ಬೋದು, ಇದೆಲ್ಲ ಉಚಿತವಾಗಿಯೇ ಕೊಟ್ಟಿದ್ದೇವೆ. ಇನ್ನೂ ಅವರಿಗೆ 1 ವಾರಕ್ಕೆ ನಾವು ಆಲ್ರೆಡಿ ಈಗ ಕೊಟ್ಟಿದ್ದೇವೆ. ಇನ್ನೂ ಜಾಸ್ತಿ ಬೇಕಂತ ಹೇಳಿದರೆ ಅವರು ನಮ್ಮ ಹಾಸ್ಪಿಟಲಿಗೆ ಬಂದು ಟ್ರೀಟ್ಮೆಂಟನ್ನು ತಗೊಳ್ಬೋದು. ಅಲ್ಲಿ ನಮ್ಮ ಶಾರದಾ ಆಯುರ್ವೇದ ಹಾಸ್ಪಿಟಲಲ್ಲಿ ಏನು ತುಂಬ ಅಧಿಕವಾದ ವೆಚ್ಚ ಏನೂ ಆಗುವುದಿಲ್ಲ. ಸೊ ನಾವು ಡೆಫಿನೆಟ್ ಆಗಿ ಅವರಿಗೆ ಏನಾದರೂ ಸ್ವಲ್ಪ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದರೆ ಇನ್ನು ಮುಂದೆ ಅವರು ನಮ್ಮ ಆರೋಗ್ಯ ಸಂಸ್ಥೆಗೆ ಬಂದು ಟ್ರೀಟ್ಮೆಂಟನ್ನು ತಗೊಳ್ಬೋದು. ಅಂದರೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಅಂತ ನಿಮ್ಮ ಭಾವನೆ? ನಾವು ಅಂದ್ಕೊಳ್ಳೋದಕ್ಕಿಂತ ತುಂಬ ಹೆಚ್ಚಾಗಿ ಯಶಸ್ವಿ ಕಂಡಿದೆ ಅಂತ ನನ್ನ ಭಾವನೆ. ನಿಮಗೂ ತುಂಬ ಖುಷಿಯಾಗಿದೆ ಅಂತ ಅಂದ್ಕೊಂಡಿರ್ತೇನೆ. ಓಕೆ, ಧನ್ಯವಾದ ಸರ್. ಕೊಂಡೆಯೂರು ಆಶ್ರಮ ಮತ್ತು ಶಿವಸೇವಾ ವೃಂದದಿಂದ ಇವತ್ತು ಕಣ್ಣಿನ ಚೆಕಪ್ಪಿನ ಒಂದು ಕ್ಯಾಂಪ್ ನಿಮ್ಮದು ನಡೆಯಿತು. ಇದರ ಯಶಸ್ಸಿನ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅತಿ ಹೆಚ್ಚು ಜನ ಬಂದು ಇಲ್ಲಿ ಪಾಲ್ಗೊಂಡಿದ್ದಕ್ಕೆ ಕ್ಯಾಂಪಲ್ಲಿ, ಅದಕ್ಕೆ ನಾವು ತುಂಬ ಖುಷಿ ಪಡಬೇಕು. ಯಾಕೆಂದರೆ ತುಂಬ ಜನ ಇದರ ಸದುಪಯೋಗ ಪಡಿಸ್ಕೊಂಡಿದ್ದಕ್ಕೆ ಮತ್ತು ತುಂಬ ಎಲ್ಲ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಸಸ್ ಇತ್ತು. ಸೊ ಎಲ್ಲರೂ ತುಂಬ ವಿವಿಧ ಸಮಸ್ಯೆಗಳು ಉಳ್ಳ ಜನರು ಇಲ್ಲಿ ಒಂದು ಚಿಕಿತ್ಸೆ ಸೌಲಭ್ಯ ಪಡ್ಕೊಂಡ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧಾರಣ ಎಷ್ಟು ಜನ ಬಂದಿರಬೇಕು? 230 ಜಾಸ್ತಿ ಆಯಿತು ಅಂತ ಹೇಳ್ತಾರೆ. 250 ಜನಕ್ಕಿಂತ ಜಾಸ್ತಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ